ನಮಸ್ಕಾರ ಸ್ನೇಹಿತರೆ. ಇದು ನೋಡಿದ್ದು ರಸ್ತೆ 30 ಅಡಿ ರಸ್ತೆ. ಇದು ಆ ಫೆನ್ಸಿಂಗ್ ಕಾಣಿಸ್ತಿಲ್ಲ, ಇಲ್ಲಿಂದ ಇಲ್ಲಿವರೆಗೂ ಒಂದು ಚೈನ್ ಇರೋಂಥ ರಸ್ತೆ ಇದು. ನೋಡಿ ಅಲ್ಲಿ ಕಾಣಿಸ್ತಿರೋದು ವಿಲೇಜು. ಕಾಣಿಸ್ತಾ ನೋಡಿ ಮನೆಗಳು, ಅದೇ ವಿಲೇಜ್ ಅಟ್ಯಾಚ್ ಆದಂಗೆ. ಒಂದು 200 ಮೀಟ್ರ್ ಆಗುತ್ತೆ ವಿಲೇಜ್ಗೆ. ಒಂದು 200 ಮೀಟ್ರ್ ಮಡ್ ರಸ್ತೆ ಇದು. ನೋಡಿ ಇದೆಲ್ಲ ಫುಲ್ ಮಳೆ ಬಿದ್ದರಿಂದ ಸ್ವಲ್ಪ ಗೀತಾಗ್ಬಿಟ್ಟೈತೆ, ಪಾರ್ಚನೆ ಬೆಳ್ಕೊಬಿಟ್ಟೈತೆ. ಸೂಪರ್ ಅಂತ ಜಾಗ. ಅದೇ ವಿಲೇಜು, ಮನೆಗಳು ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡಿ ಇದೊಂದು ಇದು ವಿಲೇಜು. ಅಲ್ಲಿ ಗಂಟೆ ವಿಲೇಜ್ ಒಂದು ಐತೆ, ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತದೆ ಇಲ್ಲೊಂದು ವಿಲೇಜು ಮನೆ. ವಿಲೇಜ್ಗೆ ಅಟ್ಯಾಚು, ಒಂದು 200 ಮೀಟ್ರ್ ಅಷ್ಟೇ. ಸೂಪರ್ ಇದೆ ಜಾಗ. ರೆಡ್ ಸಾಯಿಲ್ ನೋಡಿ, ಸಾಯಿಲ್ ಬಂದು ಈ ಥರ ರೆಡ್, ಪ್ಯೂರ್ ರೆಡ್ ಇದು. ಈ ಥರ ಇನ್ನೂ ಒಂದು ಕಿಲೋಮೀಟ್ರ್ ಹೋಗುತ್ತೆ ರಸ್ತೆ. ನೋಡಿ ಈ ಥರ ಫೆನ್ಸಿಂಗ್ ಮಾಡಿ ಗೇಟ್ ಹಾಕವ್ರೆ. ಸೂಪರ್ ಆಗಿದೆ ಜಾಗ. 2 ಎಕರೆ, ಸಿಂಗಲ್ ಓನರು. ನೋಡಿ ಎಲ್ಲ ತೆಂಗಿನ ಗಿಡ ಹಾಕವ್ರೆ, ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ನೋಡಿ ಒಂದು ಮನೆಯೂ ಸಹ ಇದೆ. ನೋಡಿ ಒಂದು ಮನೆ ಇದೆ, ಸೀಟಿನ ಮನೆ. ಇದು 4 ಎಕರೆ ಬೌಂಡ್ರಿ. ಇದರಲ್ಲಿ 2 ಎಕರೆ ಕೊಡ್ತಾರೆ. ಈ ಕಡೆಯಿಂದನೇ 2 ಎಕರೆ ಫಸ್ಟ್ ಸ್ಟಾರ್ಟಿಂಗಿಂದ ಕೊಟ್ಬಿಡ್ತಾರೆ. ಆ ಕಡೆ ಅವ್ರ ಮುಳಿಕತ್ತಾರೆ. ರೋಡ್ಗೆ ನಿಮ್ಗೆ ಇಲ್ಲ ಅಂದರು ನೋಡಿ, ಆ ನೆಟ್ ಇದೆಯಲ್ಲ, ಆ ನೆಟ್ವರೆಗೂ 4 ಎಕರೆ ಬರುತ್ತೆ. ಅದರಲ್ಲಿ 2 ಎಕರೆ ಕೊಡ್ತಾರೆ. ಒಂದು 300 ಅಡಿ ಬರುತ್ತೆ ರೋಡ್ಗೆ. ಬಾಕ್ಸ್ ಸ್ಕ್ವೇರ್ ಆಗಿದೆ. ಯಾವತ್ತೂ ಆ ವಾಸ್ತುಗೆ ಯಾವುದೇ ರೀತಿ ತೊಂದರೆ ಇಲ್ಲ. ತೆಂಗಿನ ಗಿಡಗಳು ಅಂತ ನೋಡಿ ಈ ಥರ ಇದೆ. ಒಂದು ಮನೆ ಇದೆ, ಒಂದು ಬೋರು ಫುಲ್ ನೀರು, 2.5 ಇಂಚ್ ನೀರು ಬರುತ್ತೆ ಇಲ್ಲೆಲ್ಲ. ಸೂಪರಾಗಿಂತ ಜಾಗ. ಸಾಯಿಲ್ ಮಾತ್ರ ಈ ಥರ ಪ್ಯೂರ್ ರೆಡ್ಡು, ಕೆಂಪು ಮಣ್ಣು. ಸೂಪರಾಗೈತೆ ಜಾಗ. ಮಳವಳ್ಳಿಯಿಂದ 22 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 45. ಸೂಪರಾಗಿದೆ ಜಾಗ. ತೋಟ ಮನೆ ಸಹ ಸೀಟು ಮನೆ. ಸುತ್ತ ಫೆನ್ಸಿಂಗ್ ಆಗಿದೆ, ಈ ಥರ ಮೆಸ್ ಫೆನ್ಸಿಂಗ್ ಹಾಕ್ಸಿದ್ದಾರೆ, ಸೋಲಾರ್ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ. ಜನರ ಪ್ರಾಪರ್ಟಿ. ಲಿಂಗಾಯತರದು, ಮೂಲ ಹಿನ್ನೆಲೆ ಲಿಂಗಾಯತ.